ಆತ್ಮೀಯ ಬಂಧುಗಳೇ, ಮೇಷ ರಾಶಿಯ ವರ್ಷ ಭವಿಷ್ಯಕ್ಕೆ ಸ್ವಾಗತ. 2025ನೇ ಇಸ್ವಿ ಮೇಷರಾಶಿಯವರಿಗೆ ಯಾವ ರೀತಿಯ ಬಲವನ್ನು ತಂದುಕೊಡಲಿದೆ ಮತ್ತು ಅವರು ಎಷ್ಟು ಎಚ್ಚರಿಕೆಯಿಂದ ಇರಬೇಕು? ಯಾಕೆಂದರೆ ಇದೇ ವರ್ಷದಲ್ಲಿ ಅವರಿಗೆ ಸಾಡೆ ಆರಂಭವಾಗುತ್ತೆ. ಗುರುಬಲ ಕೂಡ ಇದೆ. ಗುರುಬಲ ಯಾವ ರೀತಿ ವರ್ಕ್ ಆಗುತ್ತೆ ಮತ್ತು ಸಾಡೆ ಅಂದರೆ ಶನಿಯ ದೃಷ್ಟಿ ಯಾವ ರೀತಿ ವರ್ಕ್ ಆಗುತ್ತೆ, ಇದನ್ನು ನಾವು ಈ ದಿನ ನೋಡೋಣ. ಮೇಷರಾಶಿ ಇದು ಕ್ರೂರ ಪುರುಷ ತತ್ವದ್ದು, ಚರಸ್ವಭಾವ ಹೊಂದಿರುವ ಅಗ್ನಿ ತತ್ವದ ಕ್ಷತ್ರಿಯ ವರ್ಣದ ಕುಜನ ರಾಶಿ. ಇದು ಅಂದರೆ ಮಂಗಳನ ಸ್ವಂತ ಮನೆ. ಇದು ಗೊತ್ತಿರಲಿ ಸ್ನೇಹಿತರೆ, ಇದು ಶನಿಗೆ ನೀಚ ಸ್ಥಾನ ಆಗುತ್ತೆ. ಸೂರ್ಯನಿಗೆ ಇದು ಉಚ್ಚವಾದ ಸ್ಥಾನ. ಇನ್ನು ಕುಜನಿಗೆ ಅಂದರೆ ಮಂಗಳನಿಗೆ ಈ ರಾಶಿ ಮೇಷರಾಶಿ ಮೂಲ ತ್ರಿಕೋಣ ಸ್ಥಾನ ಕೂಡ ಆಗುತ್ತೆ. ಇದನ್ನ ಯಾಕೆ ನಾನು ಒತ್ತಿ ಹೇಳ್ತಾ ಇದ್ದೀನಿ? ಶನಿಗೆ ನೀಚ ಸ್ಥಾನ ಯಾಕೆ ಅಂತಂದರೆ, ಮುಂದೆ ಅಂದರೆ ಮಾರ್ಚ್ 29, 2025ನೇ ತಾರೀಕಿಗೆ ಶನಿ ಮಹಾದೇವ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಪಡಿತಾನೆ. ಆಗಿನಿಂದ ನಿಮಗೆ 7.5 ವರ್ಷದ ಸಾಡೆ ಶನಿ ಆರಂಭವಾಗುತ್ತೆ. ಅಗ್ನಿತತ್ವದ ರಾಶಿಯವರಿಗೆ ಮತ್ತು ಜಲತತ್ವದ ರಾಶಿಯವರಿಗೆ ಶನಿದೇವನು ವಿಶೇಷತಃ ತೊಂದರೆಗಳನ್ನು ಕೊಡ್ತಾನೆ ಅಂತ ಬೃಹತ್ ಪರಾಶರ ಸಂಹಿತೆ ಸ್ಪಷ್ಟವಾಗಿ ಹೇಳುತ್ತೆ. ಯಾಕೆ ಅಂತಂದರೆ, ಜಲತತ್ವ ಮತ್ತು ಅಗ್ನಿತತ್ವಗಳು ಆತನ ಸ್ವಭಾವಕ್ಕೆ ತದ್ವಿರುದ್ಧವಾದದ್ದು. ಆತನ ಸ್ವಭಾವ ಯಾವ್ಯಾವುದು? ಕುಂಭ ಮತ್ತು ಮಕರ ಆತನ ಸ್ವಂತ ಮನೆಗಳು, ಅದು ಭೂಮಿ ಮತ್ತು ವಾಯು ತತ್ವದ್ದು. ಅಗ್ನಿತತ್ವ ಅವನಿಗೆ ಆಗಿ ಬರುವುದಿಲ್ಲ. ಕ್ಷತ್ರಿಯ ವರ್ಣ ಅವನಿಗೆ ಆಗಿ ಬರುವುದಿಲ್ಲ. ಸೊ ಈ ಪಾಯಿಂಟ್ ಆಫ್ ವ್ಯೂವಿಂದ ನೋಡೋದಾದರೆ 5 ವರ್ಷ ಕಷ್ಟ ಜಾಸ್ತಿ ಇರುತ್ತೆ. ಮಾರ್ಚ್ 29, 2025 ನಂತರ ಮೇಷರಾಶಿಯವರ ಬದುಕಿನಲ್ಲಿ ಶನಿ ಮಹಾದೇವನ ಇಂಟರ್ಫರೆನ್ಸ್ ಆಗುತ್ತೆ. ಕಷ್ಟಗಳು ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಅದರಲ್ಲೂ 12th ಹೌಸಲ್ಲಿ ಬಂದು ಕೂಡ್ತಾರೆ ಶನಿದೇವ. 12th ಹೌಸ್ನ ಶನಿ ಒಳ್ಳೆಯವನು ಅಂತ ಹೇಳ್ತಾರೆ. ಖರ್ಚು ಜಾಸ್ತಿ ಆಗುತ್ತೆ. ಬಟ್ ಏನಾಗುತ್ತೆ ಅಂತಂದರೆ, ನೀವು ಖರ್ಚನ್ನು ಬುದ್ಧಿಪೂರ್ವಕವಾಗಿ ಯೋಚಿಸಿದರೆ ಕಡಿಮೆ ಮಾಡಿಕೊಳ್ಳೋ ಸಾಧ್ಯತೆ ಇರುತ್ತೆ. ಬದುಕಿನಲ್ಲಿ ಸ್ವಲ್ಪ ಕಷ್ಟಪಡಬೇಕು. ಕಷ್ಟಪಟ್ಟರೆ ಶನಿ ಅವರಿಗೆ ಮೆಚ್ತಾನೆ. ಸೇವಾ ಮನೋಭಾವ ಸ್ವಲ್ಪನಾದರೂ ಬೆಳೆಸ್ಕೊಳ್ಬೇಕು. ಇನ್ನು ಗುರುಬಲ ಕೂಡ ಇದೆ ಮೇಷರಾಶಿಯವರಿಗೆ. ಯಾಕೆ ಅಂತಂದರೆ, ಆಟ್ ಪ್ರೆಸೆಂಟ್ ಗುರು ಇರೋದು ವೃಷಭ ರಾಶಿಯಲ್ಲಿ ದ್ವಿತೀಯ ಸ್ಥಾನದಲ್ಲಿ. ಯಾರ ಜನ್ಮ ರಾಶಿಯಿಂದ ಅಂದರೆ ಚಂದ್ರನಿರ್ತಕ್ಕಂತಹ ರಾಶಿಯಿಂದ ದ್ವಿತೀಯ ಸ್ಥಾನದಲ್ಲಿ ಗುರು ಇದ್ದರೆ ಅದು ಗುರುಬಲವನ್ನು ತಂದುಕೊಡ್ತದೆ. ಸೊ ಗುರುಬಲ ಇರ್ತಕ್ಕಂತಹ ಟೈಮು ಎಲ್ಲಿವರೆಗೂ ಇದೆ ಅಂದರೆ ಮೇ 14ನೇ ತಾರೀಕಿನವರೆಗೂ ನಿಮಗೆ ಗುರುಬಲ ಇದೆ. ಸೊ ಏನಾದರೂ ಇಂಪಾರ್ಟೆಂಟ್ ಡಿಸಿಷನ್ಗಳನ್ನು ನೀವು ಈ ವರ್ಷ ತಗೋತಿದ್ದೀರಿ. ಏನಾದರೂ ಆಸ್ತಿ ಕೊಂಡುಕೊಳ್ಳೋದು, ಕೆಲಸವನ್ನು ಬದಲಾಯಿಸೋದು, ಅಥವಾ ವಾಸವಿರೋ ಸ್ಥಳವನ್ನು ಬದಲಾಯಿಸೋದು, ಬಿಸ್ನೆಸ್ಸಲ್ಲಿ ಏನೋ ಇಂಪಾರ್ಟೆಂಟ್ ಆದಂಥದ್ದೊಂದು ಡಿಸಿಷನ್ ಮಾಡ್ತಾಯಿದ್ದೀರಿ. ಇಂಥ ಪ್ರಮುಖ ಘಟನೆಗಳು ಏನಾದರೂ ಇದ್ದರೆ ಗುರುಬಲ ಇರುವ ಸಮಯದಲ್ಲಿ ಮಾಡೋದು. ವಿವಾಹದ ಪ್ರಯತ್ನ, ಇವುಗಳು ಒಳ್ಳೆಯ ರಿಸಲ್ಟ್ ಕೊಡ್ತವೆ. ಈ ಗುರುಬಲ ಇಲ್ಲದೇ ಇರೋ ಸಮಯದಲ್ಲಿ ಅಂದರೆ 14 ಮೇ 2025 ನಂತರ ಸ್ವಲ್ಪ ಜಾಗರೂಕರಾಗಿರಿ. ಯಾಕೆಂದರೆ ಆಗ ನಿಮಗೆ ತೃತೀಯದಲ್ಲಿ ಗುರು ಇರ್ತಾರೆ. ಗುರು ತೃತೀಯದಲ್ಲಿದ್ದರೆ ಒಳ್ಳೆಯ ಫಲ ಸಿಗೋದಿಲ್ಲ, ಒಳ್ಳೆಯ ಯೋಗ ಆಗೋದಿಲ್ಲ. ಇದೊಂದು ಮತ್ತು ಶನಿ ನಿಮ್ಮ ಸಾಡೆ ಆರಂಭವಾಗುವುದು. ಇವೆರಡು ವಿಚಾರಗಳನ್ನು ಇಟ್ಕೊಂಡು ನೀವು ಎಚ್ಚರಿಕೆಯಿಂದ ಇರಿ. ಉಳಿದಂತೆ ನೋಡಿ, ನಿಮ್ಮ ಎಜುಕೇಷನ್, ಯಾರ್ಯಾರು ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕರಿಯರ್ಗಳಲ್ಲಿ ಮುಂದುವರಿತಾ ಇರ್ತೀರೋ ಅವರಿಗೆ ಶನಿ ದೃಷ್ಟಿ ಇರೋ ಕಾರಣಕ್ಕೆ ಶಿಕ್ಷಣದಲ್ಲಿ ಏಳಿಗೆ ಕಷ್ಟ ಇರುತ್ತೆ ಅಪ್ ಟು ಮಾರ್ಚ್ವರೆಗೂ. ಅನಂತರ ಆ ದೋಷ ಕಡಿಮೆ ಆಗುತ್ತೆ. ಸೊ ನೀವು ಇಂಡಿಪೆಂಡೆಂಟಾಗಿ ದುಡಿಯೋರಿದ್ದರೆ, ಉದ್ಯೋಗದಲ್ಲಿ ಇದ್ದರೆ, ಕರಿಯರ್ ನಿಮ್ಮದಾಗಿದ್ದರೆ, ಕಮಿಷನ್ ಬೇಸ್ಡ್ ಬಿಸ್ನೆಸ್ ಮಾಡ್ತಾಯಿದ್ರೆ, ಸಾಲ ಸೋಲಗಳಿದ್ದರೆ ಅಪ್ ಟು ಗುರುವಿನ ಬಲ ಇರುವವರೆಗೂ ನಿಮಗೆ ಒಳ್ಳೆಯದಿರುತ್ತೆ. ಯಾಕಂದರೆ ಗುರುವಿನ ದೃಷ್ಟಿ ನಿಮ್ಮ 6th ಹೌಸ್ ಮೇಲೆ ಇದೆ. ಸೊ ರೋಗಗಳು ಕಂಟ್ರೋಲಲ್ಲಿರ್ತವೆ, ಚೆನ್ನಾಗಿರುತ್ತೆ. ಬಟ್ ಗುರು ಯಾವಾಗ ಮಿಥುನ ರಾಶಿಗೆ ಪ್ರವೇಶ ಪಡಿತಾರೋ ಆಗ ನಿಮ್ಮ ದಾಂಪತ್ಯ ಮತ್ತು
ಬಿಸ್ನೆಸ್ಸಿಗೆ ಒಳ್ಳೆಯದಾಗುತ್ತೆ. ಅಟ್ ಎ ಟೈಮ್ ನಿಮ್ಮ ಸಾಲ, ರೋಗಗಳು ಮತ್ತು ಶತ್ರುಗಳ ಕಾಟ ಇವುಗಳು ಚಾನ್ಸಸ್ ಜಾಸ್ತಿ ಆಗ್ತವೆ. ಯಾಕಂದರೆ ಶನಿಯ ದೃಷ್ಟಿ ನಿಮ್ಮ 6th ಹೌಸ್ ಮೇಲೆ ಜಾಸ್ತಿ ಆಗುತ್ತೆ. ಸೊ ಈ ವಿಚಾರಗಳ ಬಗ್ಗೆ ಸ್ವಲ್ಪ ಮುತುವರ್ಜಿ ವಹಿಸಿ. ಲೆಟರ್ ಆನ್ ನಿಮ್ಮ ಗೋಚಾರದಲ್ಲಿ ಶನಿಯ ಸಾಡೆ ಆರಂಭವಾದ ನಂತರ ನಿಮಗೆ ಎಲ್ಲಿಂದ ಮುಖ್ಯ ಸಮಸ್ಯೆ ಆರಂಭವಾಗುತ್ತೆ ಅಂತಂದರೆ, ಭಾಗ್ಯದಲ್ಲಿ ಶನಿಯ ದೃಷ್ಟಿ ಬಂದು ಬೀಳುತ್ತೆ. ಭಾಗ್ಯದ ಮೇಲೆ ಶನಿಯ ದೃಷ್ಟಿ ಇದ್ದಾಗ ಲಕ್ ಫ್ಯಾಕ್ಟರ್ ವರ್ಕ್ ಆಗೋದಿಲ್ಲ. ಸೊ ನೀವು ಏನು ಪ್ರಯತ್ನ ಪಡ್ತೀರೋ ಅಷ್ಟು ಮಾತ್ರ ಸಿಗುತ್ತೆ. ಯಾರೋ ಬಂದು ಬಿಡ್ತಾರೆ, ಎಲ್ಲಿಂದನೂ ಅದೃಷ್ಟ ಒಲ್ದು ಬಿಡುತ್ತೆ, ಏನೋ ಆಗಿ ಹೋಗುತ್ತೆ ಅನ್ನುವ ಕನಸು ಇಟ್ಟುಕೊಳ್ಳಬೇಡಿ. ಬೈ ಚಾನ್ಸ್, ಬೈ ಲಕ್ ಏನೂ ಆಗೋದಿಲ್ಲ, ಎಲ್ಲವೂ ಸರ್ವೇ ಸಾಧಾರಣ ಅನ್ನುವಂತೆ ಇರ್ತದೆ. ಇನ್ನು ಗುರು ಮಿಥುನ ರಾಶಿಗೆ ಪ್ರವೇಶ ಪಡೆದಾಗ ನೇರವಾಗಿ ಆತನ ದೃಷ್ಟಿ ಒನ್ಸ್ ಅಗೇನ್ ಭಾಗ್ಯದ ಮೇಲೆ ಬೀಳುತ್ತೆ, ತೊಂದರೆ ಇಲ್ಲ. ಆದರೆ ತೃತೀಯದಲ್ಲಿರ್ತಕ್ಕಂತಹ ಗುರು ಒಳ್ಳೆಯ ಭಾಗ್ಯವನ್ನು ಉಂಟು ಮಾಡೋದಿಲ್ಲ. ಚೆನ್ನಾಗಿದೆ. ತದನಂತರದಲ್ಲಿ ನಿಮ್ಮ ಸಮಯ ಸಾಧಾರಣವಾಗಿರುತ್ತೆ. ಬಟ್ ಗುರುವಿನ ಬಲ ಇರತಕ್ಕಂಥ ಸಮಯದಲ್ಲಿ ಒಳ್ಳೆಯ ರೀತಿಯಿಂದ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳೋ ಪ್ರಯತ್ನವನ್ನು ಮಾಡಿ. ದೇವಿ ಕಾತ್ಯಾಯಿನಿ ನಿಮಗೆ ಖಂಡಿತವಾಗಿ ಶುಭವನ್ನು ಉಂಟು ಮಾಡ್ತಾಳೆ. ಮಾರ್ಚ್ ನಂತರ ಅಂದರೆ ಏಪ್ರಿಲ್ ನಂತರ ಸ್ವಲ್ಪ ಶನಿದೇವನ ಆರಾಧನೆ, ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಬರುವುದು, ಇವುಗಳ ಅಭ್ಯಾಸವನ್ನು ಇಟ್ಟುಕೊಳ್ಳಿ. ಗುರುವಿನ ಬಲ ಇರತಕ್ಕಂಥ ಸಮಯದಲ್ಲಿ ಗುರುವಿನ ಆರಾಧನೆಯನ್ನು ಇನ್ನಷ್ಟು ಮಾಡಿ ಸಕ್ಸಸ್ ಜಾಸ್ತಿ ಆಗ್ತದೆ. ಆಗ್ಬೋದಾ? ಧನ್ಯವಾದಗಳು. ನಿಮ್ಮ ಜಾತಕದ ಬಗ್ಗೆ ನೇರವಾಗಿ ನಮ್ಮಿಂದ ತಿಳಿದುಕೊಳ್ಳಬೇಕು ಅಂತಂದರೆ ನಮ್ಮ ಸಂಖ್ಯೆಗೆ ಮೆಸೇಜ್ ಮಾಡಿ. ನಾವು ನಿಮ್ಮ ಜಾತಕವನ್ನು ಶಾಸ್ತ್ರೋಕ್ತವಾಗಿ ರೆಡಿ ಮಾಡಿ ಅದರಲ್ಲಿರುವ ಎಲ್ಲ ಗುಣದೋಷಗಳನ್ನು ನಿಮಗೆ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡ್ತೀವಿ. ಧನ್ಯವಾದ.